ನಾನು ಕಾಂಟ್ಯಾಕ್ಟ್ ಕೂಡ ಮಾಡಿದ್ದೆ. ಈ ಸಂದರ್ಭದಲ್ಲಿ ನನಗೆ ರಾಜಾ ಸರ್ನ ಭೇಟಿ ಆಗುವಂಥ ಒಂದು ಅಪರೂಪದ ಅವಕಾಶ ಬಂತು. ನನ್ನ ಮನಸ್ಸಲ್ಲಿದ್ದಿದ್ದು ಹೋಗಿ ಅವರಿಗೆ ಒಂದು ನಮಸ್ಕಾರ ಮಾಡಿ ಒಂದು ಫೋಟೋ ತಕ್ಕೊಂಡು ಬರೋಣ ಅಂತ. ಬಟ್ ಅಲ್ಲಿ ಹೋದಾಗ ಕಂಪ್ಲೀಟ್ಲಿ ಅವರು ಬಿಡುವಾಗಿ ಕೂತ್ಕೊಂಡು ನನ್ನ ಜೊತೆ ಮಾತಾಡಿದ್ದು ಮತ್ತು ನನ್ನ ಕಥೆನ ಕೇಳಿದ್ರು. ಕನ್ನಡದಲ್ಲೇ ಮಾತಾಡಮ್ಮ ಅಂತ ಅಂದರು. ನನ್ನ ತಮಿಳಿಗಿಂತ ಕನ್ನಡ ನಾನು ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು. ನನ್ನ ಕತೆ ಕೇಳಿದ ತಕ್ಷಣ ಅವ್ರ ಮನಸ್ಸಲ್ಲಿ ಅವ್ರ ಮುಖದಲ್ಲಿ ಒಂಥರ ಒಂದು ಮಂದಹಾಸ, ಆ ಸ್ಮೈಲ್ ಬಂತು. ನನಗೆ ಅವ್ರನ್ನ ಭೇಟಿ ಆಗಿದ್ದೀನಿ ಅನ್ನೋದೇ ಒಂದು ದೊಡ್ಡ ವಿಷಯ. ಇನ್ನು ನನ್ನ ಕತೆ ಕೇಳ್ತಿದ್ದಾರೆ, ಇದೆಲ್ಲ ನಿಜಾನ ಏನು ಅಂತ. ಒಂದಿನ ಬಿಟ್ಟು ಅವ್ರ ಮ್ಯಾನೇಜರ್ ಕಡೆಯಿಂದ ಗ್ರೀನ್ ಸಿಗ್ನಲ್ ಬಂತು. ಸೊ ನಮ್ಮ ಸಿನಿಮಾಗೆ ಇಳಯರಾಜಾ ಸರ್ ಮ್ಯೂಸಿಕ್ ಮಾಡ್ತಿದ್ದಾರೆ ಅಂತ ನನಗೆ ನಂಬೋದಕ್ಕೆ ಸುಮಾರು ದಿನಗಳು ಬೇಕಾಯಿತು. ಅದಾದ್ಮೇಲಿಂದ ನನಗೆ ಸಿನಿಮಾನ ಗಂಭೀರವಾಗಿ ತಗೊಂಡು ಇದನ್ನು ಮುಗಿಸ್ಲೇಬೇಕು ಅನ್ನೋ ಛಲ ಇನ್ನೂ ಜಾಸ್ತಿ ಆಯಿತು. ನಮ್ಮ ಟೀಮ್ ಎಲ್ರಿಗೂ ಕೂಡ ಇದೊಂದು ದೊಡ್ಡ ಮೋಟಿವೇಶನ್ ಅಂತ ಕಾಣುತ್ತೆ. ನಟಿ ರಂಜನಿ ರಾಘವನ್ ಅವರು ಸೂಪರ್ ಆಗಿರುವಂತಹ ಗುಡ್ ನ್ಯೂಸ್ ಕೊಟ್ಟಿದ್ದು. ಈ ಒಂದು ಗುಡ್ ನ್ಯೂಸ್ ಅನ್ನ ನೋಡಿ ಪ್ರತಿಯೊಬ್ರು ಕೂಡ ಖುಷಿ ಪಟ್ಟಿದ್ದಾರೆ. ಬೆಸ್ಟ್ ವಿಶ್ವಾಸಗಳನ್ನು ಕೂಡ ತಿಳಿಸ್ತಾ ಇದ್ದಾರೆ. ರಂಜನಿ ಅವರು ಅಂದ್ರೆ ಎಲ್ಲರಿಗೂ ಕೂಡ ಇಷ್ಟ. ತುಂಬಾ ಚೆನ್ನಾಗಿ ಅಭಿನಯ ಮಾಡ್ತಾರೆ. ಈಗ ಹೊಸ ಸಿನಿಮಾವನ್ನ ನಿರ್ದೇಶನವನ್ನು ಕೂಡ ಮಾಡ್ತಿದ್ದಾರೆ. ಈ ರೀತಿಯ ಒಂದು ಗುಡ್ ನ್ಯೂಸ್ಗೆ ಮತ್ತೆ ಈ ಒಂದು ಸಿನಿಮಾಗೆ ಇಳಯರಾಜ ಅವರು ಮ್ಯೂಸಿಕ್ ಅನ್ನ ಮಾಡ್ತಾ ಇದ್ದಾರೆ. ಇದಕ್ಕಿಂತ ಒಂದು ದೊಡ್ಡ ಅದೃಷ್ಟ ಅವಕಾಶ ಇನ್ನೆಲ್ಲಿ ಸಿಗ್ಬೇಕು ಹೇಳಿ. ರಂಜನಿ ಅವರು ತುಂಬಾ ಚೆನ್ನಾಗಿ ನಡೆಸ್ತಾರೆ, ಅದರಲ್ಲಿ ಡೌಟೇ ಇಲ್ಲ. ಇಷ್ಟು ದಿವಸ ಅವರ ನಟನೆ ಎಲ್ಲವನ್ನು ಕೂಡ ನೋಡ್ಕೊಂಡ್ ಬಂದಿದ್ವಿ. ಇನ್ಮೇಲೆ ಅವರ ನಿರ್ದೇಶನವನ್ನು ಕೂಡ ನೋಡ್ಬೋದು. ಇವರು ನಿರ್ದೇಶನ ಮಾಡುವಂತ ಚಿತ್ರ ಅತಿ ಶೀಘ್ರದಲ್ಲಿ ಸೆಟ್ ಏರಲಿದೆ. ಬಹಳಷ್ಟು ಖುಷಿಯಾಗಿದ್ದಾರೆ. ಜೊತೆಗೆ ಮದುವೆ ಯಾವಾಗ ಅಂತ ತುಂಬಾ ಜನ ಪ್ರಶ್ನೆ ಮಾಡ್ತಾರೆ. ಅತಿ ಶೀಘ್ರದಲ್ಲೇ ಮದುವೆಯನ್ನು ಸಹ ಆಗುತ್ತೇನೆ ಅಂತ ಕೂಡ ಇನ್ನೊಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಡಬಲ್ ಸಂಭ್ರಮ, ಡಬಲ್ ಗುಡ್ ನ್ಯೂಸ್ ಫ್ಯಾನ್ಸ್ ಗಳಿಗೆ ನೀಡಿದ್ದಾರೆ. ಚಿತ್ರೀಕರಣ ಕೆಲಸ, ಮೀಟಿಂಗ್ ಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಸೊ ಅದಕ್ಕೆ ನಟಿಸ್ತಾ ಇದ್ದಾರೆ. ಅವರ ಸಿನಿಮಾಗಳು ಕೂಡ ರಿಲೀಸ್ ಆಗ್ಬೇಕಿದೆ. ಕೆಲವಷ್ಟು ಜಾಹೀರಾತುಗಳಲ್ಲಿ ಕಾಣಿಸ್ಕೋತಾರೆ. ಇನ್ನ ಮತ್ತೆ ಸಿನಿಮಾವನ್ನ ನಿರ್ದೇಶನ ಮಾಡ್ತಿದ್ದಾರೆ. ಸಿನಿಮಾ ಕಥೆ ಆಗಿರ್ಬೋದು ಎಲ್ಲದರಲ್ಲೂ ಕೂಡ ಕಂಪ್ಲೀಟ್ ಆಗಿ ಮೇಕಿಂಗ್ ನಲ್ಲಿ ಬಿಸಿ ಆಗಿದ್ದಾರೆ ರಂಜನಿ ಅವರು. ನಿಮ್ಗೂ ಕೂಡ ರಂಜನಿ ಅವರು ಇಷ್ಟ. ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಶೇರ್ ಮಾಡೋದನ್ನ